ಸಾಕಷ್ಟು ಜಾಲತಾಣದಲ್ಲಿ ನಡೀತಾ ಇರತಕ್ಕಂಥ ವಿಶ್ಲೇಷಣೆಯಲ್ಲಿ ಏನು 1941ರಲ್ಲಿ ನಡೆದಿರ್ತಕ್ಕಂಥದ್ದು 2025ರಲ್ಲಿ ಸಮವಾಗಿತ್ತೋ ಪ್ರತಿಯೊಂದು ಘಟನೆಯೂ ಕೂಡ ಒಂದು ರೀತಿಯ ಕನ್ನಡಿ ಇದ್ದಂಗೆ, ಇಲ್ಲೇ ನಡೀತೋ ಅಲ್ಲೂ ನಡೀತೋ ಅಲ್ಲೂ. ಆದರೆ ನಾನು ಇದನ್ನು ಒಪ್ಪುವುದಿಲ್ಲ. 1941ರಲ್ಲಿರ್ತಕ್ಕಂಥ ಕ್ಯಾಲೆಂಡ್ರು 2025ರಲ್ಲಿರ್ತಕ್ಕಂಥ ಕ್ಯಾಲೆಂಡ್ರು, ಅದರ ಮಧ್ಯದಲ್ಲಿ ಸೇಮ್ ಕ್ಯಾಲೆಂಡರ್ ಇನ್ನೊಂದಿದೆ, ತುಂಬ ಜನ ಗೊತ್ತಿಲ್ಲ. 41ರಲ್ಲಿ ಮತ್ತು 25ರಲ್ಲಿ ನಡೆದಿರ್ತಕ್ಕಂಥ ಘಟನೆ ಮರುಕಳಿಸಿರ್ಬೇಕಲ್ವಾ. ಅಡ್ವಾನ್ಸ್ ಆಗಿ ಕೂಡ ಹೇಳಿದ್ದಾರೆ 2031 ಕೂಡ ಅದೇ ಕ್ಯಾಲೆಂಡರ್ ಅನ್ನ ಹೊಂದಿರುತ್ತೆ. ಹಾಗಾಗಿ ಈ 2025 ಅಲ್ಲಿ ಏನೆಲ್ಲ ಆಗಿದೆ ಅನಾಹುತಗಳು, ಅದು 2031 ಅಲ್ಲಿ ಮತ್ತೆ ರಿಪೀಟ್ ಆಗುತ್ತಾ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ಮೊನ್ನೆ ಅಹಮದಾಬಾದ್ ವಿಮಾನ ದುರಂತ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ 1941ರ ಕ್ಯಾಲೆಂಡರ್, ಅದೇ ರೀತಿ 2025ರ ಕ್ಯಾಲೆಂಡರ್ ಒಂದೇ ತರ ಇದೆ. 1941ರಲ್ಲಿ ಏನೇನೆಲ್ಲ ದುರ್ಘಟನೆಗಳು ನಡೀತಾ ಇದ್ವೋ ಅದೇ ತರ ಈಗ 2025ರಲ್ಲೂ ನಡೀತಾ ಇದೆ. ಅನಾಹುತಗಳ ಮೇಲೆ ಅನಾಹುತ, ಅನಾಹುತಗಳ ಮೇಲೆ ಅನಾಹುತ. ಈಗಾಗಲೇ 6 ತಿಂಗಳಾಗಿದೆ, ಇನ್ನೂ 6 ತಿಂಗಳಿದೆ, ಏನಾಗುತ್ತೋ ಏನನ್ನುವಂಥ ಒಂದು ಭಯ ಇಡೀ ಜನರಲ್ಲಿ ಈಗ ನೋಡಿದವರಲ್ಲಿ ಸೃಷ್ಟಿ ಆಗ್ತಾ ಇದೆ. ಇದು ಸಾಧ್ಯ ಇದೆಯಾ ಗುರೂಜಿ? ಏನು ಹೇಳ್ತೀರಾ ಇದರ ಬಗ್ಗೆ? ನಾನು ಇದರ ಬಗ್ಗೆ ಭಾಳ ವಿಮರ್ಶೆ ಮಾಡಿದೆ. 1941ರ ಕ್ಯಾಲೆಂಡ್ರು ಪ್ರಾರಂಭವಾಗಿರ್ತಕ್ಕಂಥ ವಾರ ಮತ್ತು ದಿನಾಂಕ, ಹಾಗೆ 2025 ಪ್ರಾರಂಭವಾಗ್ತಕ್ಕಂಥ ದಿನಾಂಕದ ದಿನ ಅಂದರೆ ವಾರ ಸೇಮೇ ಇದೆ. ಸಾಕಷ್ಟು ಜಾಲತಾಣದಲ್ಲಿ ನಡೀತಾ ಇರ್ತಕ್ಕಂಥ ವಿಶ್ಲೇಷಣೆಯಲ್ಲಿ ಏನು 1941ರಲ್ಲಿ ನಡೆದಿರ್ತಕ್ಕಂಥದ್ದು 2025ರಲ್ಲಿ ಸಮವಾಗಿತ್ತೋ ಪ್ರತಿಯೊಂದು ಘಟನೆಯೂ ಕೂಡ ಒಂದು ರೀತಿಯ ಕನ್ನಡಿ ಇದ್ದಂಗೆ, ಇಲ್ಲೇ ನಡೀತೋ ಅಲ್ಲೂ ನಡೀತೋ ಅಲ್ಲೂ. ಆದರೆ ನಾನು ಇದನ್ನು ಒಪ್ಪುವುದಿಲ್ಲ. ಸುಳ್ಳು ಅಂತ ಹೇಳ್ತೀರಾ ಗುರೂಜಿ? ಹಾಗೆ ಸುಳ್ಳು ಅಂತ ಹೇಳ್ತಾ ಇಲ್ಲ, ಇದನ್ನು ಗಣಿತ ರೀತಿ ನಾನು ಮಾತಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ಒಂದು ಮೂಢನಂಬಿಕೆ ಅಲ್ಲ. ಇದು ನಮ್ಮ ಕ್ಯಾಲೆಂಡರು ಒಂದು ಗಣಿತದ ಆಧಾರದ ಮೇಲೆ ಬಂದಿರತಕ್ಕಂಥದ್ದು. ಪ್ರತಿ ವರ್ಷ ಅದು ಸೈಕಲ್ ಥರ ಬರ್ತಾನೆ ಇರುತ್ತೆ. ಇನ್ನೊಂದು ನೆನಪಿರಲಿ, 1941ರಲ್ಲಿರ್ತಕ್ಕಂಥ ಕ್ಯಾಲೆಂಡ್ರು 2025ರಲ್ಲಿರ್ತಕ್ಕಂಥ ಕ್ಯಾಲೆಂಡ್ರು, ಅದರ ಮಧ್ಯದಲ್ಲಿ ಸೇಮ್ ಕ್ಯಾಲೆಂಡರ್ ಇನ್ನೊಂದಿದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಅದು 1969. ದಯಮಾಡಿ ವೀಕ್ಷಕರು 3 ಕ್ಯಾಲೆಂಡರ್ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬಂದಿರತಕ್ಕಂಥ ಜನವರಿ ಬಂದಿರತಕ್ಕಂಥ ವಾರ 2069 ಬಂದಿರತಕ್ಕಂಥ ವಾರ, 2025 ಬಂದಿರತಕ್ಕಂಥ ವಾರ ಸೇಮ್. ಹಾಗಿದ್ದರೆ 41ರಲ್ಲಿ ಮತ್ತು 25ರಲ್ಲಿ ನಡೆದಿರ್ತಕ್ಕಂಥ ಘಟನೆ ಮರುಕಳಿಸಿರ್ಬೇಕಲ್ವ 69ರಲ್ಲೂ? ಅದೊಂದು ಕ್ವಶನ್ ಮಾರ್ಕು ವೀಕ್ಷಕರಿಗೆ ಬಿಟ್ಬಿಡೋಣ. ಆದರೆ ಈಗೇನು ಮಾಡೋಣ, ಒಂದು ಗಣಿತದ ಕಡೆ ಸ್ವಲ್ಪ ಕರ್ಕೊಂಡು ಹೋಗೋಣ. ನಮ್ಮ ವೀಕ್ಷಕರನ್ನೆಲ್ಲ ಏನು ಮಾಡೋಣ, ಗಣಿತದ ಕಡೆ ಸ್ವಲ್ಪ ಕರ್ಕೊಂಡು ಹೋಗೋಣ. ಹೇಗೆ ರಿಪಿಟೇಷನ್ ಆಫ್ ಕ್ಯಾಲೆಂಡರ್ ಬರುತ್ತೆ ಅನ್ನೋದು ಒಂದು ಸಣ್ಣ ಎಕ್ಸಾಂಪಲ್. ಒಬ್ಬ ಸಾಮಾನ್ಯ 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗ ಕೂಡ ಕಲ್ತ್ಕೊಂಡ್ಬಿಡ್ಬೋದು. ಅಷ್ಟು ಸುಲಭವಾಗಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ಈಗ ತಾನೇ ನಾನು ಈ ಕ್ಯಾಲೆಂಡರ್ ಇಯರ್ ಹೇಗೆ ಗಣಿತಶಾಸ್ತ್ರದ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇರೋದಕ್ಕಿಂತ ಮುಂಚೆ ಭಾಳ ಮುಖ್ಯವಾಗಿ ನಾವು 2 ಗಮನದಲ್ಲಿಡಬೇಕು. ಒಂದು ಲೀಪ್ ಇಯರ್ ಅಂತ, ಒಂದು ನಾನ್ ಲೀಪ್ ಇಯರ್. ಏನು ಇದರ ವ್ಯತ್ಯಾಸ? ಬಹಳಷ್ಟು ಜನಕ್ಕೆ ಇದು ಗೊತ್ತಿರ್ತಕ್ಕಂಥದ್ದು. ಲೀಪ್ ಇಯರ್ ಅಂತಂತಂದರೆ ಅಲ್ಲಿ ವರ್ಷದಲ್ಲಿ 366 ದಿವಸಗಳು. ನಾನ್ ಲೀಪ್ ಇಯರ್ ಅಂತಂದರೆ 365 ದಿವಸಗಳು. ಇನ್ನೊಂದು ನಿಮಗೆ ಗಣಿತ ಹೇಳ್ತೀನಿ. ಯಾವುದೇ ಒಂದು ಲೀಪ್ ಇಯರ್ನ ನೀವು 4ರಲ್ಲಿ ಡಿವೈಡೆಡ್ ಬೈ 4 ಮಾಡಿದ್ರೆ ಅಲ್ಲಿ ನಿಮಗೆ ಡೆಸಿಮಲ್ ಬರೋದಿಲ್ಲ, 0 ಇರುತ್ತೆ ಡೆಸಿಮಲಲ್ಲಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲೀಪ್ ಇಯರಲ್ಲಿ ಮಾತ್ರ ನಾವು ಡಿವೈಡ್ ಮಾಡಿದ್ರೆ 4 ಅದು 0 ಬರುತ್ತೆ. ನಾನ್ ಲೀಪ್ ಇಯರಲ್ಲಿ ನಾವು ಡಿವೈಡ್ ಮಾಡಿದ್ರೆ ಪಾಯಿಂಟ್ ಆದಮೇಲೆ ಡೆಸಿಮಲ್ ಸಿಸ್ಟಮಲ್ಲಿ ನಮಗೆ ಕೆಲವು ಸಂಖ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ. ಅದು ವಿಚಾರ ಸಪ್ರೇಟಾಗಿಡೋಣ. ಈಗ ಯಾವುದೇ ಲೀಪ್ ಇಯರ್ 2000 ಇಸ್ವಿ ಕ್ಯಾಲೆಂಡರ್ ತೊಗೊಳ್ಳೋಣ. 2000 ಇಸ್ವಿ ಕ್ಯಾಲೆಂಡರ್ ತೊಗೊಳ್ಳೋಣ. ಈ ಲೀಪ್ ಇಯರ್ಗೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮ್ಯಾಥಮೆಟಿಕ್ಸ್ 3 ರೂಲ್ ಇದೆ. 28 ಅನ್ನೋದು ಒಂದು ರೂಲು, 11 ಅನ್ನೋದು ಒಂದು ರೂಲು, 6 ಅನ್ನೋದು ಒಂದು ರೂಲು. 3 ರೂಲ್ ಮೇಲೆ ಕ್ಯಾಲೆಂಡ್ರು ಇರ್ತಕ್ಕಂಥದ್ದು. 3 ರೂಲು: 28, 11,
6. ಯಾವುದೇ ಲೀಪ್ ಇಯರ್ಗೆ 28 ವರ್ಷ ಸೇರಿಸಿದ್ರೆ ಮುಂದಿನ ಲೀಪ್ ಇಯರ್ ಸೇಮ್ ಇರುತ್ತೆ, ಮುಂದಿನ ವರ್ಷದ ಕ್ಯಾಲೆಂಡರ್ ಸೇಮ್ ಇರುತ್ತೆ. ಅದಕ್ಕೆ ಉದಾಹರಣೆ, ಇದಕ್ಕೆ 28 ಸೇರಿಸ್ತೀನಿ. 2028, 2020 ಕ್ಯಾಲೆಂಡರ್, ಹಾಗೆ 2028ನೇ ಕ್ಯಾಲೆಂಡರ್, 2000 ಇಸ್ವಿಯ ಕ್ಯಾಲೆಂಡರ್ ಮತ್ತು 2028ನೇ ಕ್ಯಾಲೆಂಡರ್ ಸೇಮ್ ಇರುತ್ತೆ. ಇದನ್ನು ನೀವು ಪರೀಕ್ಷಿಸ್ಬೋದು. ಓಕೆ, ಈಗ ಲೀಪ್ ಇಯರ್ ಮತ್ತು ನಾನ್ ಲೀಪ್ ಇಯರ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿದೆ. ಆ 365 ದಿವಸ ಬರ್ತಕ್ಕಂಥದ್ದು. ಇಲ್ಲಿ ಒಂದು ನಾನ್ ಲೀಪ್ ಇಯರ್ ತಗೊಳ್ತೀನಿ. 2005. 2005ಕ್ಕೆ ರೂಲ್ ಏನು ಅಂತಂದರೆ ಸೆಕೆಂಡ್ ರೂಲ್ಗೆ ಹೋಗ್ತೀವಿ. ಸೆಕೆಂಡ್ ರೂಲ್ ಅಂದರೆ 11 ವರ್ಷ ಆ್ಯಡ್ ಮಾಡೋದು. 11 ಆ್ಯಡ್ ಮಾಡಿದಾಗ ನಮಗೆ 2016. ಸೊ 2005ರ ಕ್ಯಾಲೆಂಡರ್ ಮತ್ತು 2016 ಕ್ಯಾಲೆಂಡರ್ ಸೇಮಾ? ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ 2016 ಮತ್ತೆ ನಮಗೆ ಲೀಪ್ ಇಯರ್ ಬರುತ್ತೆ. ಸೊ ಈ ಒಂದು ವಿಚಾರದಲ್ಲಿ ನಮಗೆ ಕ್ಯಾನ್ಸಲ್ ಆಗುತ್ತೆ. 3ನೇ ರೂಲ್ಗೆ ಹೋಗ್ತೀವಿ. 3ನೇ ರೂಲ್ ಏನು ಹೇಳುತ್ತೆ? 2005ಕ್ಕೆ 6 ಆ್ಯಡ್ ಮಾಡ್ತೀವಿ, +6 ಆ್ಯಡ್ ಮಾಡ್ತೀವಿ, 2011 ಬರುತ್ತೆ. ಈ ಕ್ಯಾಲೆಂಡರ್ ಹಾಗೆ ಈ ಕ್ಯಾಲೆಂಡರ್ ಸೇಮ್. 2005ನೇ ಇಸ್ವಿ ಕ್ಯಾಲೆಂಡರ್ ಸೇಮ್, 2011ನೇ ಇಸ್ವಿ ಕ್ಯಾಲೆಂಡರ್ ಸೇಮ್. ವೀಕ್ಷಕರು ನೋಡ್ಕೋಬಹುದು. ಹಾಗಿದ್ರೆ ನಾವು 2000 ಇಸ್ವಿ ನೋಡಿದ್ವಿ. ಇದು = 2028 ಸೇಮ್ ಬಂದಿದೆ. ಹಾಗಿದ್ರೆ 2000ರಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ 2028 ನಡಿಬೇಕು. ಕಾದ್ ನೋಡೋಣ. ಹಾಗೆ 2005 ರೂಲ್ ನಂಬರ್ 2 11 ಆ್ಯಡ್ ಮಾಡಿದ್ವಿ. ಆದರೆ ಅಲ್ಲಿ ಟೋಟಲ್ ಮಾಡ್ಬೇಕಾದ್ರೆ ನಮಗೆ ಲೀಪ್ ಇಯರ್ ಬಂತು. ಲೀಪ್ ಇಯರ್ ನಾವು 11ಗೆ ಆ್ಯಡ್ ಮಾಡೋಕ್ಕಾಗಲ್ಲ. 2ನೇ ರೂಲ್, 3ನೇ ರೂಲ್ಗೆ ಹೋಗ್ತೀವಿ 6, 3ನೇ ರೂಲ್ಗೆ ಹೋಗ್ತೀವಿ 6. ಅವಾಗ 6 ಆ್ಯಡ್ ಮಾಡಿದಾಗ 2011. ಸೊ ಹಾಗಿದ್ದಲ್ಲಿ 2000 ಮತ್ತು 2028 ಸೇಮ್, 2005, 2011 ಸೇಮ್. ಇದು ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್, ಗಣಿತಶಾಸ್ತ್ರ. ಹಾಗಿದ್ರೆ 1941 ನಡೆದ ಘಟನೆ 2025 ಒಂದೇ ಘಟನೆ. ಆದರೆ ಮಧ್ಯದಲ್ಲಿರ್ತಕ್ಕಂಥ 1969 ಸೇಮ್ ಕ್ಯಾಲೆಂಡರ್ ಇತ್ತು. ಇದರ ಜೊತೆಗೆ ಸೇಮ್ ಕ್ಯಾಲೆಂಡರು 2031ರಲ್ಲಿ ಮತ್ತೆ ಬರುತ್ತೆ. 2031ರಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. 41ರಲ್ಲಿ ನಡೆದಿರ್ತಕ್ಕಂಥದ್ದು 2025 ಅಂತ ಹೇಳಿದ್ರು. 2025ರಲ್ಲಿ ನಡೆದಿರ್ತಕ್ಕಂಥ ಘಟನೆ 2031ರಲ್ಲಿ ನಡಿಬಹುದಾ ಅಂತ ಕಾದು ನೋಡೋಣ ಅಷ್ಟೇ ವೀಕ್ಷಕರೇ. ಹಾಗಾಗಿ ನೋಡಿದ್ರಲ್ವಾ ವೀಕ್ಷಕರೇ, ಈ ಕ್ಯಾಲೆಂಡರ್ ಅನ್ನುವಂಥದ್ದು ಗಣಿತಾಧಾರಿತವಾಗಿ ಹೇಗಿದೆ ಅನ್ನುವಂಥದ್ದನ್ನ ಪಂಡಿತ್ ದಿನೇಶ್ ಗುರೂಜಿ ಅವರು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಲೀಪ್ ಇಯರ್ ಆಗಿರಬಹುದು, ನಾನ್ ಲೀಪ್ ಇಯರ್ ಆಗಿರಬಹುದು, ಇವುಗಳನ್ನ ತಂದು ಆಮೇಲೆ ಅಲ್ಲಿ 28, 11, 6 ರೂಲ್ಸ್ ಅನ್ನ ಅಪ್ಲೈ ಮಾಡಿ ಆ ವಿಡಿಯೋದಲ್ಲಿ ಇದ್ದ ಹಾಗೆ 1941 ಅದೇ ರೀತಿ 2025 ಸೇಮ್ ಅಂತ ಹೇಳಿದ್ರು. ಆದ್ರೆ ಗುರೂಜಿ ಹೇಳ್ತಾ ಇದ್ದಾರೆ ಅದರ ಮಧ್ಯೆ 1969 ಅನ್ನುವಂಥದ್ದಿತ್ತು, ಅದನ್ನ ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಅಡ್ವಾನ್ಸ್ ಆಗಿ ಕೂಡ ಹೇಳಿದ್ದಾರೆ 2031 ಕೂಡ ಅದೇ ಕ್ಯಾಲೆಂಡರ್ ಅನ್ನ ಹೊಂದಿರುತ್ತೆ. ಹಾಗಾಗಿ ಈ 2025 ಅಲ್ಲಿ ಏನೆಲ್ಲ ಆಗಿದೆ ಅನಾಹುತಗಳು ಅದು 2031 ಅಲ್ಲಿ ಮತ್ತೆ ರಿಪೀಟ್ ಆಗುತ್ತಾ ಗೊತ್ತಿಲ್ಲ. ಗುರೂಜಿ ನಾವು ಕಾದ್ ನೋಡೋಣ, ಇಬ್ರು ಕಾದ್ ನೋಡೋಣ ಅಷ್ಟೇ. ಇದಾಗಿತ್ತು ಇವತ್ತಿನ ಈ ಎಪಿಸೋಡ್. ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ, ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ತಪ್ಪದೇ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ.
ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.